ನಿನ್ನೆ ಮೊನ್ನೆ ಎರಡು ಹತ್ರ ಪೈಪ್ ಹೊಡೆದಿದ್ದು ಹಾಕಿ ನೆಮ್ಮದಿಯಾಗಿದ್ರೆ ಇವತ್ತು ಇನ್ನೊಂದು ಪೈಪ್ ಹೊಡೆದು ನಮಗೋಸ್ಕರ ಕಾಯ್ತಾ ಇತ್ತು. ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಹೇಳ್ತಾ ನಿನ್ನೆ ನೈಟ್ ಅಲ್ಲಿ ಅಡಿಕೆ ಬೇಸಿ ಫುಲ್ ಸುಸ್ತಾಗಿ ಮಲಗಿದ್ರೆ ಬೆಳಗ್ಗೆ ಅಷ್ಟತ್ರ ಶೆಡ್ ಹತ್ರ ಬಂದೆ. ಯಾಕಪ್ಪ ಅಂದ್ರೆ ನಿನ್ನೆ ನೈಟ್ ಅಡಿಕೆನ ಮಂತಗ ಹಾಕಕ್ಕೆ ಟ್ಯಾಕ್ಟ್ರಿ ತಗೊಂಡ್ಬಂದಿದ್ದೆ. ಅವಣ್ಣ ಟ್ಯಾಕ್ಟ್ರಿ ಬೇಕು ಅಂತ ಅದನ್ನ ತಗೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟೆ. ಅಲ್ಲಿಂದ ಮನೆ ಹತ್ರ ಬಂದು ನಾನು ಬೈಕ್ ತಗೊಂಡು ಶಿಸ್ತು ತೋಟದ ಹತ್ರ ಬಂದೆ. ಯಾಕಪ್ಪ ಅಂದ್ರೆ ಕರೆಂಟ್ ಬಂದವೆ ಅಂತ. ಕರೆಂಟ್ ಬಂದಿದ್ದು ಮೋಟರ್ ಚಾಲಾಗಿತ್ತು ಅಂತ ಶಿಸ್ತು ಹೊಲ್ದ ಹತ್ರ ಬಂದ್ರೆ ಹೊಲ್ದಾಗ ಯಾಕೋ ನೀರೇ ಬರ್ತಿರ್ಲಿಲ್ಲ. ಏನಾಗಿತ್ತು ಅಂತ ವಾಪಸ್ ತೋಟದ ಹತ್ರ ಬಂದ್ರೆ ಅರ್ಧ ದಾರಿಗೆ ಹಿಂಗೆ ಪೈಪ್ ಹೊಡೆದೋಗ್ಬಿಟ್ಟಿತ್ತು. ಅಲ್ಲಿಂದ ಶಿಸ್ತು ನಮ್ ಬಿಸ್ನೆಸ್ ಮ್ಯಾನ್ ಹತ್ರ ಬಂದ್ರೆ ನಮ್ ಬಿಸ್ನೆಸ್ ಮ್ಯಾನ್ ವಿಡಿಯೋ ಮಾಡೋದ್ ನೋಡಿ ಏನೋ ಹೇಳ್ತಾನೆ ಕೇಳಿಸ್ಕೊಳ್ರಿ. ನೀವು ವಿಡಿಯೋ ಮಾತ್ರ ನಮ್ಮ ಮಮ್ಮಿ ಬೈಲತ್ತಾರ ಮತ್ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತಿ ನೋಡ್ರಿ. ಅಲ್ಲಿಂದ ಮನೆ ಹತ್ರ ಬಂದು ತಿಂಡಿ ತಿಂದು ವಾಪಸ್ ಪೈಪ್ ಹೊಡೆದಿರೋ ಹತ್ರ ಹೋದೆ. ಪೈಪ್ ನಮ್ದೊಂದೇ ಹೊಡೆದಿರಲಿಲ್ಲ, ಜೊತೆಗೆ ಇನ್ನಿಬ್ಲಾರ್ದು ಸೇರ್ಸೆ ಹೊಡೆದೋಗಿತ್ತು. ಆಮೇಲೆ ಇವತ್ತು ನಮ್ ಪೈಪ್ ಹೊಡೆಯಕ್ ಕಾರಣ ಏನಪ್ಪಾ ಅಂದ್ರೆ ನಮ್ಮೂರಾಗೆ ಒಂದಣ್ಣ ಹೊಸದಾಗೆ ಪೈಪ್ ಲೈನ್ ಮಾಡ್ತಿತ್ತು. ಆ ಪೈಪ್ ಲೈನ್ ಮಾಡ್ಬೇಕಾದ್ರೆ ನಮ್ಮ ಪೈಪ್ ಸಿಕ್ಕಿ ಹೊಡೆದೋಗಿತ್ತು. ಅದಕ್ಕೆ ಆ ಅಣ್ಣನೇ ಎಲ್ಲಾರ್ದು ಪ್ಯಾಚ್ ಹಾಕೊಡ್ತು ಹೊಡೆದಿರೋ ಪೈಪ್ಗಳನ್ನೆಲ್ಲ. ಅಲ್ಲಿಂದ ಪೈಪ್ ಎಲ್ಲ ಪ್ಯಾಚ್ ಹಾಕ್ಸ್ಕೊಂಡು ಶಿಸ್ತು ನಮ್ಮ ನಡೆ ನಮ್ ತೋಟದ ಕಡೆ ಅಂತ ತೋಟದ ಹತ್ರ ಬಂದು ಮೋಟರ್ ಚಾಲ್ ಮಾಡಿದೆ. ಇನ್ನೊಂದು 10 ನಿಮಿಷ ಇತ್ತು ಕರೆಂಟ್ ಹೋಗಕ್ಕೆ. ಹೆಂಗಿದ್ರು 10 ನಿಮಿಷ ನಡಿಲೆ ಅಂತ ಮೋಟರ್ ಚಾಲ್ ಮಾಡಿ ಶಿಸ್ತು ಶೆಡ್ ಹತ್ರ ಬಂದೆ. ಶೆಡ್ ಹತ್ರ ಬಂದ್ರೆ ಈ ವಾಂಟಿ ವಿಡಿಯೋ ಮಾಡೋದ್ ನೋಡಿ ಬೈತು. ಅದಕ್ಕೆ ಆ ವಾಂಟಿದು ಒಂದು ವಿಡಿಯೋ ಮಾಡ್ಬಿಟ್ಟೆ. ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತಾರೆ? ಕಾಂಗ್ರೆಸ್. ನಮ್ ಕಾಂಗ್ರೆಸ್ ಯಾಕಂದ್ರೆ 2,000 ರೂಪಾಯಿ ಬಿಟ್ಟ. ಶೆಡ್ ತಾಗಿಂದ ಮನೆಗೆ ಹೋಗಿ ಬರ್ಬೇಕಾರೆ ನಮ್ ಚಿಕ್ಕಪ್ಪ ಸಿಕ್ತು. ನಮ್ ಚಿಕ್ಕಪ್ಪ ಒಂದು ವಿಡಿಯೋ ಇರ್ಲಿ ಅಂತ ವಿಡಿಯೋ ಹಿಡಿದ್ಬಿಟ್ಟೆ. ಆಮೇಲೆ ಶೆಡ್ ಹತ್ರ ಬಂದು ಅಡಿಕೆ ಗೋಟೆಲ್ಲ ಅಳತೆ ಮಾಡ್ಕೊಂಡು ಅಡಿಕೆ ಗೋಟ್ ಮಿಷಿನ್ ಹೊಡಿಯಕ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಫಾಲೋ ಮಾಡ್ರಿ.